ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇದು ವಿಡಿಯೋ ಏನಂದರೆ, ಹೋಳಿಗೆ ಮಾಡಬೇಕಾದ್ರೆ ಪೂರ್ಣ ಹೀಗೆ ಲೂಸಾಗಿ ಬಂದರೆ ಹೇಗೆ ಸರಿಪಡಿಸ್ಕೋಬೇಕು ಅಂತ ಒಂದು ವಿಡಿಯೋ. ಈ ವಿಡಿಯೋನಲ್ಲಿ ನಾನು ಹೋಳಿಗೆ ಮಾಡಬೇಕಾದ್ರೆ ಲೂಸಾಗಿ ಪೂರ್ಣ ಇದ್ದರೆ ಹೋಳಿಗೆ ಚೆನ್ನಾಗಿ ಬರೋಲ್ಲ. ಮೈದಾ ಹಿಟ್ಟು ಮಿಕ್ಸ್ ಮಾಡಿರ್ತೀರಲ್ವ, ಅದರಲ್ಲಿ ಸ್ಟಫಿಂಗ್ ಮಾಡಿದ್ರೆ ಎಲ್ಲ ಸ್ಪ್ರೆಡ್ಡಾಗಿ ಪೂರ್ಣ ಹೊರಗಡೆ ಬರುತ್ತೆ. ಹೋಳಿಗೆ ಥರ ಇರೋದಿಲ್ಲ. ಇದನ್ನು ಪಡಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಏನಂತ ನೋಡೋಣ. ಒಂದು ಪೂರ್ಣ ಲೂಸಾಗಿ ಬಂತು ಅಂದರೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಬಿಸಿ ಆದಮೇಲೆ ಪೂರ್ಣ ಲೂಸಾಗಿರೋ ಪೂರ್ಣನ ಅದರ ಪಾತ್ರೆಗೆ ಹಾಕಿ ಈ ಥರ ಮಿಕ್ಸ್ ಕೊಂಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಆಡಿಸೋದು ಬಿಡಬಾರ್ದು, ಆಡಿಸ್ತಾ ಇರಬೇಕು. ಇಲ್ಲ ಅಂದರೆ ತಳ ಹಿಡಿಯುತ್ತೆ. ತಳ ಅಂಟಿದ್ರೆ ಟೇಸ್ಟ್ ಬದಲಾಗ್ಬಿಡುತ್ತೆ. ನಾನುಗೆ ಮಿಕ್ಸಿನಲ್ಲಿ ಪಾಕ ಮಾಡಿರ್ತಾರಲ್ವ, ಪಾಕ ಮಾಡಿ ಮಿಕ್ಸಿಲಿ ಹಾಕಿ ರುಬ್ಬಿದ್ರೆ ಈ ಥರ ಲೂಸಾಗಿ ಬರುತ್ತೆ. ಬೆಲ್ಲನ ಹಾಗೆ ಚಚ್ಚಿ ಹಾಕಿ ಸ್ವಲ್ಪ ಜನ ರುಬ್ಬಿ ಮಾಡ್ತಾರೆ. ಬೆಲ್ಲನ ನಾವು ಹಾಗೆ ಹಾಕಿದ್ರೆ ಮಿಕ್ಸಿಯಲ್ಲಿರೋ ಮಿಕ್ಸಿ ಕೂಡ ಜಾರ್ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರುತ್ತೆ. ಪಾಕ ಮಾಡಿ ನಾನು ಹೋಳಿಗೆ ಮಾಡುವಂತಹ ಒಂದು ಅಭ್ಯಾಸ ನನಗಿದೆ. ನಾನು ಹೋಳಿಗೆ ಮಾಡಬೇಕಾದ್ರೆ ಯಾವಾಗೂ ಪೂರ್ಣ ಸ್ವಲ್ಪ ಆದರೂ ನೋಡಿ ಈ ಥರ ಲೂಸಾಗಿ ಬಂದಿರುತ್ತೆ. ಈ ಥರ ಲೂಸಾಗಿ ಬಂದರೆ ಹೋಳಿಗೆ ಸರಿ ಬರಲ್ಲ. ಮತ್ತು ನೋಡಿ ಅದನ್ನು ಆಡಿಸ್ತಾನೆ ಇರಬೇಕು. ನಾನೊಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿನೇ ಆಡಿಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ತಳ ಹಿಡಿಯೋದಕ್ಕೆ ಬಿಡಬಾರ್ದು. ನೋಡಿ ಬಂದಿದೆಯಾ, ಚೆನ್ನಾಗಿ ಬಂದಿದೆ ಏನೋ ಚೆಕ್ ಮಾಡ್ಕೊತಾ ಇದ್ದೀನಿ. ಬಟ್ ಇನ್ನೂ ಚೆನ್ನಾಗಿ ಬಂದಿಲ್ಲ, ಚೆನ್ನಾಗಿ ಬರಬೇಕು. ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನೋಡಿ ಇದೆಲ್ಲ ರೌಂಡ್ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಒಟ್ಟಿಗೆ ಬರಬೇಕು. ಒಂದು ಮುದ್ದೆ ಥರ ಒಂದೇ ಕಡೆ ಬರಬೇಕು. ಅದು ಈಗ ಲೈಟಾಗಿ ಬರ್ತಾ ಇದೆ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ಅಂದರೆ ಕಡಿಮೆ ಇಟ್ಕೊಂಡ್ರೆ ಬೆಟ್ರು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋದ್ರೆ ರುಚಿ ಬರಲ್ಲ, ರುಚಿ ಬದಲಾಗ್ಬಿಡುತ್ತೆ. ಈಗ ಸುಮಾರಾಗಿ ತಿಕ್ಕಾಗಿ ಬಂದಿದೆ. ಟೈಟಾಗಿ ಬಂದ್ರೇ ಪೂರ್ಣ ಟೈಟಾಗಿದ್ರೇ ಚೆನ್ನಾಗಿ ಬರೋದು. ಹಾಗಂತ ತುಂಬ ಟೈಟ್ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಸರಿ ಬಂದಿದೆ. ನೋಡೋಣ ಹಾಗೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕೈಗೆ ಅಂಟಬಾರ್ದು. ಇದನ್ನು ನಾವು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಸ್ವಲ್ಪ ಟೈಟ್ ಆದಂಗಿದೆ. ನೋಡಿ ಇದನ್ನು ನಾವೀಗ ಎತ್ತಿ ಉಂಟೆ ಮಾಡಿ ನೋಡೋಣ. ಸ್ವಲ್ಪ ಕೈಗೆ ಅಂಟಬಾರ್ದು. ಎಲ್ಲ ಲಡ್ಡು ಥರ ಬರಬೇಕು. ಇದು ನಮಗೆ ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಅದು ಸರಿಯಾಗಿ ನೆನಪಿರಲಿ. ಈಗ ಬಂದಿದೆ ಅನಿಸುತ್ತೆ. ಒಮ್ಮೆ ಚೆಕ್ ಮಾಡಿಬಿಟ್ಟು ನಾನು ಇದು ಆರಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆರಿದ್ಮೇಲೆ ಈಗ ಸರಿಯಾದ ರೀತಿಯಲ್ಲಿ ಇದೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ನೀವು ನೋಡ್ಕೊಳ್ಳಿ, ಕೈಗೆ ಅಂಟಬಾರ್ದು, ಬಂಕ ಥರ ಇರಬಾರ್ದು. ಪೂರ್ಣ ಮುಟ್ಟಿದ್ರೆ ಲಡ್ಡು ಥರ ಕೈಗೆ ತಿಕ್ಕಾಗಿ ಬರಬೇಕು. ಉಂಟೆ ಮಾಡಿದ್ರೆ ತಿಕ್ಕಾಗಿ ಬರಬೇಕು ಕೈಯಲ್ಲಿ. ಉಂಟೆ ಮಾಡುವಾಗ ರೌಂಡಾಗಿ. ನೋಡಿ ಈಗ ಸರಿಯಾದ ರೀತಿಗೆ ಬಂದಿದೆ ಅಂತ ನನಗೂ ಅನ್ನಿಸ್ತು. ಸೊ ನೋಡೋಣ ಇದು ಹೇಗೆ ಬಂದಿದೆ ಅಂತ. ಆಗಾಗ ಚೆಕ್ ಮಾಡ್ಕೋಬೇಕು. ಹಾಗೆ ಮಿಕ್ಸ್ ಮಾಡ್ದಿರ ಇರಬಾರ್ದು, ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಈಗ ಚೆಕ್ ಮಾಡ್ಕೊತಾ ಇದ್ದೀನಿ. ಬಿಸಿ ಸ್ವಲ್ಪ ಆರಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಒಂದು ಈಗ ಓಕೆ. ಇದು ಬಿಸಿ ಇದೆ ಅಲ್ವಾ, ಇದು ಆರಿದ್ರೂ ಚೆನ್ನಾಗಿ ಬರುತ್ತೆ. ಇನ್ನೂ ಆರೋದಕ್ಕೆ ಸೈಡಲ್ಲಿ ಇಡೋಣ. ಸೈಡಲ್ಲಿ ಇಟ್ಬಿಟ್ಟು ಹೋಳಿಗೆಗೆ ಮೈದಾ ಹಿಟ್ಟೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಇದು ತಣ್ಣಗಾದ ನಂತರ ಸ್ಟಫಿಂಗ್ ಮಾಡಿ ಹೋಳಿಗೆ ಮಾಡೋದು ಹೇಗೆ ಅಂತ ನಾನು ನೋಡಿಸ್ತೀನಿ. ಈಗ ಓಕೆ, ಬಿಸಿನಲ್ಲಿನೇ ನಾನು ಇನ್ನೊಮ್ಮೆ ಚೆಕ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸಾರಿನೂ ನೋಡಿ ಉಂಟೆ ಈ ಥರ ಬರ್ತಾ ಇದೆ. ಆರಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಲಡ್ಡು ಆಗಿರಬೇಕು, ಕೈಗೆ ಅಂಟಬಾರ್ದು. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ಮಾಡೋರಿಗೆ ಇದು ಯೂಸ್ಫುಲ್ ಟಿಪ್ಸ್ ಆಗಿರುತ್ತೆ. ನಾನು ಕೂಡ ಹೋಳಿಗೆ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತಿರಲಿಲ್ಲ. ನಾನು ಹುರಿಗಡಲೆ ಹಿಟ್ಟನ್ನ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೆ. ಅದು ರುಚಿನೇ ಗೊತ್ತಾಗ್ತಿರಲಿಲ್ಲ. ನಾನಿಲ್ಲಿ ಒಂದು ಬೇಳೆ ತಗೊಂಡಿರೋದಕ್ಕಿಂತ 1/4 ಭಾಗ ಹೆಚ್ಚಾಗಿ ಬೆಲ್ಲ ಹಾಕಿರ್ತೀನಿ, ಮತ್ತು ತೆಂಗಿನಕಾಯಿ ಹಾಕಿರ್ತೀನಿ, ಏಲಕ್ಕಿ ಕಾಯಿ ಹಾಕಿದ್ದೀನಿ,
ಈ ಬೇ ತೊಗರಿಬೇಳೆ ಬೇಯಿಸಿರೋದು. ಸೊ ಹಾಗಾಗಿ ಇದು ಮೆಥಡು ಚೆನ್ನಾಗಿ ಬಂತು. ನನಗೆ ಉಪಯೋಗಕರವಾಗಿತ್ತು. ಇದು ರುಚಿ ಕೂಡ ತುಂಬ ಚೆನ್ನಾಗಿತ್ತು ಈ ಸಲ ಹೋಳಿಗೆ. ಇದು ನಾನು ಒಬ್ಬರು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ಟಿಪ್ಸನ್ನ ನೋಡಿ ನಾನು ಫಾಲೋ ಮಾಡಿದೆ. ಚೆನ್ನಾಗಿ ಬಂತು. ನನ್ನ ವಿಡಿಯೋ ಕೂಡ ಯಾರಾದರೂ ನೋಡ್ತಾ ಇದ್ದರೆ ನಿಮಗೂ ಉಪಯೋಗ ಆಗಿರುತ್ತೆ, ಉಪಯೋಗಕರವಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಈ ವಿಡಿಯೋ ಮಾಡಿ ಹಾಕೋಣ ನನ್ನ ಚಾನಲಲ್ಲಿ ಕೂಡ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ, ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿ ಹೋಳಿಗೆ ಮಾಡೋರಿಗೆ ಏನೂ ಅನಿಸಲ್ಲ, ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಈ ಒಂದು ಟಿಪ್ಸ್ ಉಪಯೋಗಕರವಾಗಿರುತ್ತೆ. ನೋಡಿ ಲಡ್ಡು ಥರ ಬರಬೇಕು. ಈಗ ಲಡ್ಡು ಥರ ಬರ್ತಾಯಿದೆ. ಈ ಥರ ಇದ್ದರೆ ಹೋಳಿಗೆ ಚೆನ್ನಾಗಿ ಎಷ್ಟು ಬೇಕಾದರೂ ಮಾಡ್ಕೊಬೋದು. ಎಷ್ಟು ಅಗಲ ಆದರೂ ಮಾಡ್ಕೊಬೋದು, ಮೆಲ್ಲಿಸಾಗಾದರೂ ಮಾಡ್ಬೋದು. ಇನ್ನೊಂದೇನೆಂದರೆ ಫಸ್ಟು ಹೋಳಿಗೆ ಅಂತೂ ನನಗೆ ಚೆನ್ನಾಗಿ ಬಂದಿಲ್ಲ. ಆಮೇಲೆ ಚೆನ್ನಾಗಿ ಬಂತು ಹೋಳಿಗೆ. ನೋಡಿ ಸ್ಟೆಪ್ಪಿಂಗ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಬರ್ತಾಯಿದೆ ಹೋಳಿಗೆ. ನೀವು ಕೂಡ ಮಾಡಿ ಫ್ರೆಂಡ್ಸ್, ಮಾಡಿ ಕಲ್ತ್ಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಹೋಳಿಗೆ ನೋಡಿ.